ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಕಿಚ್ಚು ಧಗಧಗಿಸ್ತಾ ಇದೆ. ಇದರ ಮಧ್ಯೆ ಬಿಪಿಎಲ್ ವಾರ್ ಶುರುವಾಗಿದೆ. ಪರಿಷ್ಕರಣೆ ವೇಳೆ 10,000 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ. ಜೊತೆಗೆ ಜಿಲ್ಲೆಯಲ್ಲೂ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡಲಾಗಿದೆ. ರಾಜ್ಯದಲ್ಲಿ 10,000 ಬಿಪಿಎಲ್ ಕಾರ್ಡ್ಗಳು ರದ್ದು. ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ. ಹೌದು, ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಶಾಕ್ ಕೊಟ್ಟಿದೆ. ಬಿಪಿಎಲ್ ಕಾರ್ಡ್ಗಳ ಮಾನದಂಡಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ. ಆದಾಯ ಹೆಚ್ಚಿರೋರ ಮತ್ತು ಜಿಎಸ್ಟಿ, ಐಟಿ ಪಾವತಿ ಮಾಡ್ತಿದ್ದ 10,000 ಫಲಾನುಭವಿಗಳ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಿದೆ. ಒಂದೆಡೆ ಬಿಪಿಎಲ್ ಕಾರ್ಡ್ಗಳು ರದ್ದಾದ್ರೆ ಜಿಲ್ಲೆಗಳಲ್ಲಿ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾಗ್ತಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 9,441 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾಗಿದೆ. ಇನ್ನು ಕೋಲಾರ ಜಿಲ್ಲೆಯಲ್ಲಿ 6,500, ಉಡುಪಿ ಜಿಲ್ಲೆಯಲ್ಲಿ 6,422, ಬಾಗಲಕೋಟೆ ಜಿಲ್ಲೆಯಲ್ಲಿ 6,299 ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5,973 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಗಿವೆ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ 4,359, ಮೈಸೂರು ಜಿಲ್ಲೆಯಲ್ಲಿ 4,221, ಹಾಸನ ಜಿಲ್ಲೆಯಲ್ಲಿ 3,925 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡಲಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯಲ್ಲೂ 2,824 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡಲಾಗಿದೆ. ಇತ್ತ ಶಿವಮೊಗ್ಗ ಜಿಲ್ಲೆಯಲ್ಲಿ 2,346, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 2,201 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾಗಿವೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ 1,925, ಚಿತ್ರದುರ್ಗ ಜಿಲ್ಲೆಯಲ್ಲಿ 1,670, ಬಳ್ಳಾರಿ ಜಿಲ್ಲೆಯಲ್ಲಿ 1,848, ದಾವಣಗೆರೆ ಜಿಲ್ಲೆಯಲ್ಲಿ 1,599 ಹಾಗೂ ಗದಗ ಜಿಲ್ಲೆಯಲ್ಲಿ 1,119 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಆಗಿ ಬದಲಾಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ 836 ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 315 ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ಗಳಾಗಿ ಬದಲಾವಣೆ ಮಾಡಲಾಗಿದೆ. ಬಿಪಿಎಲ್ ಕಾರ್ಡ್ ಎಪಿಎಲ್ ಆಗಿ ಮಾರ್ಪಟ್ಟಿರೋದಕ್ಕೆ ಹಾಸನ ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಕೂಲಿ ಮಾಡೋರು ಎಲ್ಲಿ ಹೋಗೋದು ಅಂತ ಪ್ರಶ್ನಿಸಿದ್ದಾರೆ. ಬಿಪಿಎಲ್ ಎಪಿಎಲ್ ಕೂಲಿ ಮಾಡೋರಿಗೆ ಎಲ್ಲರಿಗೂ ಹಂಗೆ ಚೇಂಜ್ ಮಾಡ್ತಾ ಕೂತ್ಕೊಂಡ್ರೆ ಬದುಕೋದೆಲ್ಲಿ ಬದುಕ್ತಾರೆ? ವಯಸ್ಸಾಗಿದ್ದಾರೆ, ಬದುಕಿದಾರೋ ಇಲ್ವೋ ಅನ್ನೋದಕ್ಕೆ ಹೆಬ್ಬೆಡ್ ತಗೋತಿದ್ರೆ ಎಲ್ಲ ತಗೋತಾರೆ. ಎಲ್ಲ ತಗೊಂಡು ಬದುಕಿರೋರ್ಗು ಅವ್ರಿಗೆ ರೇಷನ್ನು ಕೊಡ್ತಿಲ್ಲ, ಈ ಓಟ್ ಪಿಂಚನ್ನು ಕೊಡ್ತಿಲ್ಲ. ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ನಾವೆಲ್ಲ ಕೂಲಿ ಮಾಡೋರು ಎಲ್ಲಿಗೆ ಹೋಗೋದು? ರದ್ದು ಮಾಡಲ್ಲ ಪರಿಷ್ಕರಣೆಯಿಂದ ಆಹಾರ ಸಚಿವ. ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಣದ ಕೊರತೆಯೂ ಇಲ್ಲ, ಕಾರ್ಡ್ ಕೂಡ ರದ್ದು ಮಾಡಲ್ಲ, ಆದ್ರೆ ಪಡಿತರ ಚೀಟಿಗಳನ್ನ ಪರಿಷ್ಕರಣೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಪರಿಷ್ಕರಣೆ ಮಾಡಿದಾಗ ಕಾರ್ಡ್ಗಳು ಅಂದರೆ ಬಿಪಿಎಲ್ ಅಲ್ಲದೇ ಇರೋರು ಆ ಪರಿಷ್ಕರಣೆಯಲ್ಲಿ ಬಂದಂಥದ್ದನ್ನು ಎಪಿಎಲ್ಗೆ ಹಾಕ್ತೀವಿ. ಎಪಿಎಲ್ ಅಲ್ಲಿ ಇರ್ತಾರೆ, ಅವ್ರನ್ನ ರದ್ದು ಮಾಡೋದಿಲ್ಲ. ಹಿಂದೆ ಎಪಿಎಲ್ ಅವರು ಕೂಡ ನಾವು ಸಬ್ಸಿಡಿ ರೇಟಲ್ಲಿ ಕೊಡ್ತಾಯಿದ್ವಿ. ಎಪಿಎಲ್ಗೆ ಸಬ್ಸಿಡಿ ಕೊಡುವಂಥದ್ದನ್ನು ಸದ್ಯಕ್ಕೆ ನಿಲ್ಲಿಸಿದ್ವಿ. ಪರಿಷ್ಕರಣೆ ಪೂರ್ತಿ ಆದಮೇಲೆ ಎಪಿಎಲ್ ಅವರು ಬೇಕು ಅಂತ ಮುಂದೆ ಬಂದಾಗ ಬಹಳ ಕಡಿಮೆ ಇದ್ದಾರೆ ಕೇಳೋರು, ನಾವು ಖಂಡಿತ ಕೊಡ್ತೀವಿ. ಪರಿಷ್ಕರಣೆ ಆದಮೇಲೆ ಎಪಿಎಲ್ ಅವರು ಕೂಡ ಅವಶ್ಯಕತೆ ಇದ್ದರೆ ಕೊಡ್ತೀವಿ. ಬಿಪಿಎಲ್ ಕಾರ್ಡ್ ರದ್ದು, ಬಿಜೆಪಿ ನಾಯಕರ ಆಕ್ರೋಶ. ಆಹಾರ ಭದ್ರತೆಗೆ ಪ್ರತಿ ವರ್ಷ 2,11,000 ಕೋಟಿ ಖರ್ಚು ಮಾಡ್ತೀವಿ, ಯಾಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೋ ಗೊತ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ರೆ, ಗ್ಯಾರಂಟಿಗೆ ಹಣ ಹೊಂದಿಸಲು ಆಗದೆ ಬಿಪಿಎಲ್ ಕಾರ್ಡ್ಗಳನ್ನ ಸರ್ಕಾರ ರದ್ದು ಮಾಡ್ತಿದೆ ಅಂತ ಸುನಿಲ್ ಕುಮಾರ್ ಕಿಡಿಕಾರಿದ್ದಾರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ 50% ನಗರ ಪ್ರದೇಶದಲ್ಲಿ, 75% ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಪಾಪ್ಯುಲೇಷನ್ಗೆ ನಾವು ಉಚಿತವಾಗಿ ಆಹಾರವನ್ನು ಕೊಡ್ತೇವೆ. ಈಗ ಇವರು ಎಪಿಎಲ್ ಬಿಪಿಎಲ್ ಕಾರ್ಡು ಯಾಕೆ ರದ್ದು ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗದೆ ವ್ಯಾಪಕವಾಗಿ ಎಲ್ಲ ಕಡೆಗಳಲ್ಲಿ ರೇಷನ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡ್ತಾ ಇದೆ. ಸೋಮವಾರದಿಂದ ರದ್ದಾಗಿರುವ ಕಾರ್ಡ್ಗಳ ಪರಿಷ್ಕರಣೆ ನಡೆಯಲಿದೆ. ಏನೇ ಹೇಳಿ, ರಾಜ್ಯ ಸರ್ಕಾರ ಅನರ್ಹರನ್ನ ಗುರುತಿಸುವ ಕಾರ್ಯ ಕೈಗೊಂಡಿರೋದು ಒಳ್ಳೆಯ ನಿರ್ಧಾರ. ಆದ್ರೆ ಇದರ ಸಾಧಕ ಬಾಧಕ ಕುರಿತು ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.